ರಾಮನವಮಿ ಸಂದರ್ಭದಲ್ಲಿ ಯುವಕರು ಘೋಷಣೆ ಕೂಗ್ತಾ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಕೆಲವರು ಅಡ್ಡಗಟ್ಟಿದ್ರು. ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಹಲ್ಲೆ ಮಾಡಿದ್ರು. ಹೀಗಾಗಿನೇ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯ ಸುತ್ತಮುತ್ತ ವ್ಯಾಪಕ ಬಿಗಿ ಬಂದೋಬಸ್ತ್ ಪಡೆಯಲಾಗಿದೆ. ಯಾವ ರೀತಿ ಗಲಾಟೆ ಆಯಿತು ನಾವು ತೋರಿಸ್ತಾ ಇದೀವಿ. ಯಾಕೆ ಜೈ ಶ್ರೀರಾಮ್ ಏನಕ್ಕೆ 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 ಯಾವಾಗ ಹೇಳಿದ್ರೆ ನಮ್ಮ ಹಬ್ಬ ನಾವೇನ ಮಾಡ್ಕೊಂತೀರಿ? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ಏನು ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಹೇಳ್ಬೇಕಾ? ಕೊಡ್ರಿ ಬಿಡೋದು. ಜೈ ಗುರು. ಜೈ ಶ್ರೀರಾಮ್ ನೋ. ಯಾಕೆ ಜೈ ಶ್ರೀರಾಮ್ ಓನ್ಲಿ ಅಲ್ಲ. ಏನಕ್ಕೆ 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 ಯಾವಾಗ ಹೇಳಿದ್ರೆ ನಮ್ಮ ಹಬ್ಬ ನಾವೇನ ಮಾಡ್ಕೊಂತೀರಿ? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ಏನು ಜೈ ಇಂಥ ಪುಂಡ್ರಿದಾರಲ್ಲ ಈ ರೀತಿ ಗದ್ದಗಲಾಟೆ ಮಾಡುವಂಥವ್ರು ನಾವು ಒದ್ದೊಳಗಡೆ ಅಂದಪಟ್ಟಂಗೆ ಸರ್ಕಾರ ಒಂದು ಹೆಜ್ಜೆ ಇಡಬೇಕು. ಮುಲಾಜಿಲ್ಲದೆ ಬಡ್ದು ಒಳಗಡೆ ಹಾಕಬೇಕು. ಏನಾದರೂ ಈ ರೀತಿ ಆದರೆ ಮಗ್ಲು ಮುರಿಬೇಕು. ಹಾಗಾದ್ರೆ ಮಾತ್ರ ಸರಿ ಹೋಗುತ್ತೆ. ಒಂದು ವರ್ಷದಲ್ಲಿ ಕರ್ನಾಟಕದಾಗ ಪೊಲೀಸರಿಗೆ ಫುಲ್ परमिशन ಕೊಡ್ತೀವಿ. इसके वहाँ का कोई भी पाकिस्तान का घोषणा किया तो एनकाउंटर करने का पुलिस स्टेशन को यार पुलिस PSI तोड़ ಬಂದ್ರೆ ಅವ್ನು ಸಸ್ಪೆಂಡ್ ಅಲ್ಲೇ ಹೊಡೆದೇ ಬರುದು. ಅವ್ನು 6 ತಿಂಗಳಾಗ ಪ್ರಮೋಷನ್ CPI ಪೊಲೀಸ್ ಇದ್ದವನಿಗೆ ಹವಾಲ್ದಾರ್ ಪ್ರಮೋಷನ್ ಮಾಡ್ಬೇಕಾ ಬೇಡ? ಸುಮ್ಮನೆ ಹಿಂದೂಗಳ ಕಾರ್ಯಕರ್ತರಿಗೆ ಎಲ್ಲರೂ ಹಿಡಿದು ಗುಡ್ಡ ಕಾಯ್ದೆ ಹಾಕಿದ್ರ ಪೊಲೀಸರೇ ಹೇಳ್ತೀನಿ, ನೀವು ಹಿಂದೂಗಳಿದ್ದೀರಿ. ಬೊಂಬಾಟ್ ಹೇರ್ ಸ್ಟೈಲ್.